ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳ ಆದಮೇಲೆ ನಾನು ಇವತ್ತೊಂದು ಸಿಂಪಲ್ಲಾಗಿ ಕ್ರೋಶ ಕುಚ್ಚು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ರಜೆ ಇರೋದ್ರಿಂದ ಊರಿಂದ ನಮ್ಮ ಅಕ್ಕನ ಮಕ್ಕಳು ಬಂದಿದ್ದರು. ಸೊ ಹೀಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸೀರೆ ಕುಚ್ಚಿಂದು. ಸೊ ಹೀಗಾಗಿ ಸ್ವಲ್ಪ ಅವರೆಲ್ಲರೂ ಊರಿಗೆ ಹೋದ್ಮೇಲೆ ಇವಾಗ ಫ್ರೀ ಆಗಿದ್ದ ಮೇಲೆ ನಾನು ಮತ್ತೆ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಅದಕ್ಕಾಗಿ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತು. ಸೊ ಮೊದಲಿಗೆ ಬಂದುಬಿಟ್ಟು ನಾವಿಲ್ಲಿ ನೋಡಿ, ಆರಳೆ ದಾರನ ನಾನು ಗಂಟಾಕಿ ಸೀರೆಗೆ ಒಂದು ಸರಿ ಲಾಕ್ ಮಾಡ್ಕೊಂಡಿದ್ದೀನಿ. ಅದ್ರ ಪಕ್ಕನೇ ಇನ್ನೊಂದು ಸರಿ ಈ ರೀತಿ ಲಾಕನ್ನು ಮಾಡ್ಕೊಳ್ಳಿ. 2 ಸರಿ ಲಾಕ್ ಆದಮೇಲೆ 2, 3, 4, 5 5 ಚೈನ್ ಹಾಕ್ಕೊಂಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ನೀವು ಲಾಕನ್ನು ಮಾಡಿ. ನೋಡಿ, ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಆದಮೇಲೆ ಮತ್ತೆ ಪಕ್ಕಕ್ಕೆ ಇನ್ನೊಂದು ಸರಿ ಲಾಕ್ ಮಾಡ್ಕೊತೀನಿ. ಈ ಡಿಸೈನಲ್ಲಿ ನಾನು 2 ಸರಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, 2 ಸರಿ ಲಾಕ್ ಮಾಡಿಬಿಟ್ಟು 5 ಚೈನ್ ಹಾಕ್ಕೊಳ್ಳಿ, ಮತ್ತೆ 2 ಸರಿ ಲಾಕ್ ಮಾಡಿ. ಸೊ ಇವಾಗ ಬಂದುಬಿಟ್ಟು ಕ್ರೋಶ ಮೇಲೆ ದಾರ ತಗೊಳ್ಳಿ. ಅರ್ಧ ಇಂಚಷ್ಟು ಗ್ಯಾಪಿಗೆ ನಾವು ನೀಡಲ್ನ ಬಟ್ಟೆಗೆ ಹಾಕಿಬಿಟ್ಟು ಬಟ್ಟೆನೆಗೆ ದಾರನ ಎಳ್ಕೊಂಬಂದು 2 ಸರಿ 1 ಮಾಡಿ, 2 ಸರಿ 1 ಮಾಡಿ, ಈ ರೀತಿ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ದಾರನ ತಗೊಳ್ಳಿ. ಪಕ್ಕಕ್ಕೇನೆ ನಾವೇನೀಗ ಡಬಲ್ ಕ್ರೋಶ ಹಾಕಿದ್ವಲ್ಲ ಅದರ ಮೇಲ್ಗಡೆನೇ ನಮ್ಮ ಒಂದೇ ಜಾಗಕ್ಕೆ ಅಲ್ಲ, ಅದರ ಪಕ್ಕದಲ್ಲಿ ಸ್ವಲ್ಪ ಪಕ್ಕಕ್ಕೆ ಹಾಕ್ತಾ ಹೋಗಬೇಕು. ಮತ್ತು ಈಗ ನಾವು ಡಬಲ್ ಕ್ರೋಶ ಮಾಡಿದ್ವಿ. ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಆದಮೇಲೆ ಈಗ ಏನು ಡಬಲ್ ಕ್ರೋಶ ಹಾಕೊಂಡಿದ್ದೀವಲ್ಲ ಈ 2 ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ನ ಹಾಕ್ಬಿಟ್ಟು ದಾರನ ತೊಗೊಂಬಂದು ಈ ರೀತಿ ಲಾಕನ್ನು ಮಾಡಿ. ಪಿಕೌಟ್ ಆಗುತ್ತೆ. ಸೊ ಇದು 2 ಡಬಲ್ ಕ್ರೋಶ ಆಯಿತು. ಈಗ ಮತ್ತೆ 3ನೇ ಡಬಲ್ ಕ್ರೋಶ ಸೇಮ್ ಪಕ್ಕಕ್ಕೇನೆ ನೀಡಲ್ನ ಹಾಕಬೇಕು, ಒಂದೇ ಜಾಗಕ್ಕಲ್ಲ, ಸ್ವಲ್ಪ ಪಕ್ಕಕ್ಕೆ. ಮತ್ತು ಇವಾಗ 3 ಚೈನ್ ಮತ್ತು ಈ 2 ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ನ ಹಾಕ್ಬಿಟ್ಟು ಮತ್ತೆ ಲಾಕ್ ಮಾಡ್ಕೊಳ್ಳಿ. ಇದು ಪಿಕೌಟ್ ಆಯಿತು. ಸೊ ಇದು ನೋಡಿ 3 ಡಬಲ್ ಕ್ರೋಶ ಆಯಿತು. ಇದು 4ನೇ ಡಬಲ್ ಕ್ರೋಶ. ನಾವೇನು ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಅದ್ರ ಪಕ್ಕನೇ ಹಾಕ್ತಾ ಹೋಗಬೇಕು. ಅದನ್ನು ನೆನ್ಪಿಟ್ಕೊಳ್ಳಿ. ಸಾರಿ, ಇದರ ನೀಡಲ್ ಮೇಲೆ ನಾನು ದಾರ ತೊಗೊಂಡಿಲ್ಲ. ಸೊ ನೀಡಲ್ ಮೇಲೆ ದಾರ ತೊಗೊಳ್ಳಿ, ಪಕ್ಕಕ್ಕೆ ನೀಡಲ್ನ ಹಾಕ್ಬಿಟ್ಟು ಬಟ್ಟೆಯಿಂದ ಎಳ್ಕೊಂಬಂದು ಈ ರೀತಿ ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಇದು 4ನೇ ಡಬಲ್ ಕ್ರೋಶ. ಸೊ ಈ ಡಬಲ್ ಕ್ರೋಶಕ್ಕೆ ನಾವು ಪಿಕೌಟ್ ಮಾಡೋಂಗಿಲ್ಲ. ಸ್ವಲ್ಪ ದಾರನ ಮೇಲೆ ಎತ್ಕೊಂಡ್ಬಿಟ್ಟು ಒಂದು 3 ಬೀಡನ್ನು ತೊಗೊತಾ ಇದ್ದೀನಿ. ಸಣ್ಣ ಬೀಡು ನಾವು ನಾರ್ಮಲಾಗಿ ಯೂಸ್ ಮಾಡ್ತೀವಲ್ಲ ಆ ಥರದ ಬೀಡನ್ನು 3 ಬೀಡನ್ನು ತೊಗೋಬೇಕು. ನೋಡಿ, ಈ ರೀತಿ ನಾನು ಕಾಪರ್ ಕಲರ್ ತೊಗೊಂಡಿದ್ದೀನಿ. ಇಲ್ಲಿ ಗೋಲ್ಡ್ ಕಲರ್ ನಿಮ್ಗೆ ಯಾವ್ದು ಬೇಕೋ ಅದು ತೊಗೋಬೋದು, ಸಿಲ್ವರ್ ಕಲರ್ ಆದರೂ ತೊಗೋಬೋದು. ಸೊ ನೀವು ಯಾವ ಡಿಸೈನ್ಗೆ ಹಾಕ್ತಾರೋ ಅದ್ರ ತಕ್ಕನಂಗೆ ಬೀಡನ್ನು ತಗೊಳ್ಳಿ. ಸೊ 3 ಬೀಡನ್ನು ಹಾಕ್ಬಿಟ್ಟು ಬೀಡನ್ನು ಲಾಕ್ ಮಾಡಿಕೊಂಡು ನೋಡಿ ಈ ರೀತಿ 3 ಬೀಡನ್ನು ಸೇರಿಸ್ಬಿಟ್ಟು ಒಂದು ಸರಿ ಲಾಕ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಈ ರೀತಿ ಟೈಟ್ ಮಾಡಿಕೊಂಡ್ರೆ ಥ್ರೆಡ್ ನಮಗೆ ಹತ್ತಿರ ಬರುತ್ತೆ. ನೋಡಿ, ಈಗೇನು ಡಬಲ್ ಕ್ರೋಶ ಮಾಡಿದ್ದೀವಲ್ಲ ಅದರ ಮೇಲ್ಗಡೆ ನಮಗೆ ಈ ರೀತಿ ಥ್ರೆಡ್ ಇರುತ್ತಲ್ಲ ಅದರ ಮೇಲ್ಗಡೆ ಅಷ್ಟಕ್ಕೆ ಸ್ವಲ್ಪ ಥ್ರೆಡ್ಡಿಗೆ ನಾವು ನೀಡಲ್ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಇಲ್ಲೊಂದು ಸರಿ ಲಾಕನ್ನು ಮಾಡ್ಕೋಬೇಕು. ಈ 3 ಬೀಡ್ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದು ಲಾಕ್ ಮಾಡಿಕೊಂಡ್ರೆ ಈ ರೀತಿ ಬಿಡ್ಕೋರುತ್ತೆ. ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಅದರ ಪಕ್ಕದಲ್ಲಿ ಹಾಕ್ಕೊಂಬಿಟ್ಟು ಈ ರೀತಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಇದು 5ನೇ ಡಬಲ್ ಕ್ರೋಶ. ನೋಡಿ, ಈ ರೀತಿ ಸ್ಕ್ವೇರ್ ರೀತಿ ಕೂತ್ಕೋಬೇಕು ಬೀಡು ನಮಗೆ. ಇದು 5ನೇ ಡಬಲ್ ಕ್ರೋಶಕ್ಕೆ ನಾವು ಪಿಕೌಟ್ ಹಾಕೋಂಗಿಲ್ಲ.
ಈಗ 6ನೇ ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ. ಥ್ರೆಡ್ನ ಎಳ್ಕೊಂಬಂದು ಎರಡನೇ ಸೇರಿ ಒಂದು ಮಾಡಿ, ಎರಡನೇ ಸೇರಿ ಒಂದು ಮಾಡಿ. ನೋಡಿ, ಇವಾಗ ನಾವು ಮತ್ತೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಬಿಟ್ಟು ಈ ಎರಡರ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ನೀಡಲ್ನ ಹಾಕ್ಬಿಟ್ಟು ಒಂದು ಲಾಕ್ ಮಾಡ್ಕೋಬೇಕು. ಅವಾಗ ಲಾಕ್ ಮಾಡಿದಾಗ ನಮಗೆ ಅದು ಪಿಕಾಟ್ ಬರುತ್ತೆ. ನೋಡಿ, ಇಲ್ಲಿಗೆ ನಮ್ಮ 6 ಡಬಲ್ ಕ್ರೋಶ ಆಯಿತು. ಇದು 7ನೇ ಡಬಲ್ ಕ್ರೋಶ. ಸೊ ನಾನು ಡಬಲ್ ಕ್ರೋಶ ಹಾಕುವಾಗ ಪಕ್ಕಕ್ಕೇ ಹಾಕ್ತಾ ಇದ್ದೀನಿ. ಒಂದೇ ಕಡೆಯಲ್ಲಿ ಹಾಕಬೇಡಿ, ಸ್ವಲ್ಪ ಪಕ್ಕ ಪಕ್ಕ ಹಾಕ್ಕೊಂಡೋಗಿ. ಡಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್, ಮತ್ತು ಈ 2 ಡಬಲ್ ಕ್ರೋಶದ ಮಧ್ಯೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಲಾಕ್ ಮಾಡ್ಕೊಳ್ಳಿ. ಅವಾಗ ಪಿಕಾಟ್ ಬರುತ್ತೆ ನಮಗೆ. ನೋಡಿ, 7 ಆಯಿತು. ಇದು 8ನೇ ಡಬಲ್ ಕ್ರೋಶ. ಅದ್ರ ಪಕ್ಕಕ್ಕೆ ಏನು ಡಬಲ್ ಕ್ರೋಶ ಇರುತ್ತಲ್ಲ ಅದ್ರ ಪಕ್ಕಕ್ಕೆ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಎರಡನೇ ಸೇರಿ ಒಂದು ಮಾಡಿ, ಎರಡನೇ ಸೇರಿ ಒಂದು ಮಾಡಿ. ನೋಡಿ, 8 ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಈ ರೀತಿ 8 ಡಬಲ್ ಕ್ರೋಶ ಆದಮೇಲೆ ನೋಡಿ, ಈ ರೀತಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ನಾವು ಮೊದಲಿಗೆ ಯಾವ ರೀತಿ ಮಾಡಿದ್ವಲ್ಲ ಲಾಕು, ಅದೇ ರೀತಿ ಇಲ್ಲೂ ಕೂಡ 2 ಸಾರಿ ನಾನು ಲಾಕ್ ಮಾಡ್ತೀನಿ. ನೋಡಿ, ಒಂದು ಸಾರಿ ಲಾಕ್ ಆಯಿತು, ಮತ್ತು ಇನ್ನೊಂದು ಸಾರಿ ಲಾಕ್, 2 ಸಾರಿ ಲಾಕ್ ಮಾಡ್ಕೋಬೇಕು. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಪುಟ್ಟದಾಗಿ ಸಿಂಪಲ್ಲಾಗಿ ಈ ಡಿಸೈನ್ ಬರುತ್ತೆ. ಅಂದರೆ 2 ಅವರಲ್ಲಿ ನೀವು ಆರಾಮಾಗಿ ಬಿಗಿನರ್ಸು ಈ ಡಿಸೈನ್ನ ಹಾಕ್ಬಿಡ್ಬೋದು. ಸಿಂಪಲ್ಲಾಗಿ ಡಿಸೈನ್ ಬೇಕು, ಜಾಸ್ತಿ ಬೀಡ್ ಬೇಡ ಅನ್ನೋರಿಗೆ ಈ ರೀತಿ ಡಿಸೈನ್ನ ಹಾಕ್ಕೊಡಿ. ಇದ್ರ ಕಾಸ್ಟು ಕೂಡ ಕಮ್ಮಿ ಹೇಳ್ಬೋದು. ಸೊ ನೋಡಿ, ಉಲ್ಟಾ ಇಟ್ಟು ನೋಡಿದ್ರು ಕೂಡ ಡಿಸೈನು ನೀಟಾಗಿ ಕ್ಲೀನಾಗಿ ಕಾಣಿಸುತ್ತೆ. ಅಷ್ಟು ನಿಮಗೆ ನೀಟಾಗಿ ಬರುತ್ತೆ ಈ ಡಿಸೈನ್. ಸೊ ಮತ್ತು ಇಲ್ಲಿಂದ ನಾವು ಈಗ 5 ಚೈನ್ನ ಹಾಕ್ಕೋಬೇಕು. ಈ 5 ಚೈನ್ ಏನು ನಾವು ಮಾಡಿರ್ತೀವಲ್ಲ, ಇಲ್ಲಿ ನಾವು ಕುಚ್ಚನ್ನು ಕಟ್ಟಬೇಕು. 2, 3, 4, 5 5 ಚೈನ್ ಹಾಕ್ಕೊಂಬಿಟ್ಟು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಸಾರಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದ್ರ ಪಕ್ಕ ಇನ್ನೊಂದು ಸಾರಿ ಲಾಕ್ ಮಾಡ್ಕೊಳ್ಳಿ. ಸೊ 2 ಸಾರಿ ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ತಗೊಳ್ಳಿ. ಮೊದಲಿಗೆ ನಾವು ಎಷ್ಟು ಅರ್ಧ ಇಂಚಿಗೆ ತೊಗೊಂಡಿರ್ತೀವಲ್ಲ, ಇಲ್ಲೂ ಕೂಡ ಅರ್ಧ ಇಂಚು ಗ್ಯಾಪಿಗೆ ನೋಡಿಕೊಂಡು ನೀಡಲ್ನ ಹಾಕಬೇಕು ಬಟ್ಟೆಗೆ. ಇಲ್ಲಿಂದ ಇಲ್ಲಿ ಬೇಕಾದ್ರೆ ನೀವು ಈ ರೀತಿ ಒಂದು ಚೈನ್ ಹಾಕ್ಬಿಟ್ಟು ಹಾಕ್ಬೋದು, ಬೇಕಾದರೆ ಹಾಗೆ ಕೂಡ ಹಾಕ್ಕೋಬೋದು. ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ, ಬಿಟ್ಟರೆ ಜಾಸ್ತಿ ಡಿಫ್ರೆನ್ಸ್ ನಮಗೆ ಇದು ಅನಿಸಲ್ಲ. ನೋಡಿ, ಅರ್ಧ ಇಂಚು ಗ್ಯಾಪಿಗೆ ಹಾಕ್ಬಿಟ್ಟು ನಾನು ಥ್ರೆಡ್ನ ಎಳ್ಕೊಂಬಂದು ಡಬಲ್ ಕ್ರೋಶ ಮಾಡಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ತಗೊಳ್ಳಿ, ಅದರ ಪಕ್ಕದಲ್ಲಿ ಡಬಲ್ ಕ್ರೋಶ ಏನು ತೊಗೊಳ್ತೀವಲ್ಲ ಅದ್ರ ಪಕ್ಕದಲ್ಲಿ ಮತ್ತೆ ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಆದಮೇಲೆ ಈ 2 ಡಬಲ್ ಕ್ರೋಶದ ಮಧ್ಯೆ ಗ್ಯಾಪ್ ಇರುತ್ತೆ, ಅಲ್ಲಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಲಾಕ್ ಮಾಡಿ. ನೋಡಿ, ಪಿಕೌಟ್ ಆಯಿತು. ಮತ್ತು ನೀಡಲ್ ಮೇಲೆ ದಾರ ತಗೊಳ್ಳಿ, ಥ್ರೆಡ್ನ ಎಳ್ಕೊಂಬನ್ನಿ, ಎರಡನೇ ಸೇರಿ ಒಂದು ಮಾಡಿ, ಎರಡನೇ ಸೇರಿ ಒಂದು ಮಾಡಿ. ಇದು 3ನೇ ಡಬಲ್ ಕ್ರೋಶ ಮತ್ತು 3 ಚೈನ್. ಈ 2 ಡಬಲ್ ಕ್ರೋಶದ ಮಧ್ಯೆ ನಾವು ನೀಡಲ್ನ ಹಾಕಬೇಕು. ಥ್ರೆಡ್ ಒದ್ದೀಟು ಮಿಸ್ ಆದರೆ ರಿಪೀಟು ತೆಗೆದುಬಿಟ್ಟು ಹಾಕಿ, ಏಕೆಂದರೆ ನಾವು ಒಂದು ಸಾರಿ ಹಾಗೆ ಮಾಡಿದರೆ ಕಂಟಿನ್ಯೂಸ್ ಆಗಿ ನಮಗೆ ಸುಕ್ಕು ಬರುತ್ತೆ. ನೋಡಿ, 3 ಚೈನ್ ಹಾಕ್ಬಿಟ್ಟು 2 ಡಬಲ್ ಕ್ರೋಶದ ಮಧ್ಯೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬರಬೇಕು. ಈ ಥ್ರೆಡ್ನ ನಾವು ನೋಡಿ ಈ ರೀತಿ ಥ್ರೆಡ್ನ ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ಸೊ 3 ಡಬಲ್ ಕ್ರೋಶ ಇತ್ತು. ಈಗ 4ನೇ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ.
ಎರಡನೇ ಸರಿ ಒಂದು ಮಾಡಿ, ಎರಡನೇ ಸರಿ ಒಂದು ಮಾಡಿ. ಇವಾಗ ದಾರನ ಸ್ವಲ್ಪ ಮೇಲೆ ಎತ್ಕೊಂಡು 3 ಬೀಡ್ಸನ್ನು ತಗೊಳ್ಳಿ. ಬೀಡ್ಸ್ ಇಲ್ಲಿ ಯಾವುದಾದ್ರೂ ಹಾಕೋಬೋದು ನೀವು. ಸೊ ಈ ಡಿಸೈನ್ ಸ್ವಲ್ಪ ಚೇಂಜ್ ಇರೋದ್ರಿಂದ ಈ ರೀತಿ ಮಾಡಿದರೆ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸಣ್ಣ 3mm ಬೀಡು ಇದು. ನಾರ್ಮಲಾಗಿ ನಾವು ಯೂಸ್ ಮಾಡ್ತೀವಲ್ಲ ಆ ಥರದ ಬೀಡನ್ನು ಈ ರೀತಿ 3 ಬೀಡನ್ನು ತಗೊಂಡು ಎಟ್ ಎ ಟೈಮ್ ಹಾಕೋಬೇಕು ನಾವು. 3 ಎಟ್ ಎ ಟೈಮ್ ಹಾಕ್ಕೊಂಡು ನಾವು ಲಾಕ್ ಮಾಡಬೇಕು. ನೋಡಿ, ಒಂದು ಎಳೆ ಮಿಸ್ ಆದರೂ ಕೂಡ ನಾವು ಮತ್ತೆ ರಿಪೀಟು ಬೀಡನ್ನು ತೆಗೆದುಬಿಟ್ಟು ಹಾಕೋಬೇಕು. ಈ ರೀತಿ ಬೀಡನ್ನು ಹಾಕ್ಕೊಳ್ಳಿ. ನೋಡಿ, ಹಾಕ್ಬಿಟ್ಟು ಬೀಡನ್ನು 3 ಸೇರಿಸ್ಬಿಟ್ಟು ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ಸ್ವಲ್ಪ ಥ್ರೆಡ್ನ ಎಳ್ಕೊಂಬನ್ನಿ. ಈ ರೀತಿ ಟೈಟಾಗಿ ಎಳೆದ್ರೆ ಈ 3 ಬೀಡು ಕೂಡ ನೋಡಿ ಈ ರೀತಿ ನೀಟಾಗಿ ಕೂರುತ್ತೆ. ಈ ರೀತಿ ಕೂತ್ಕೊಂಡಾದ್ಮೇಲೆ ಈ ಡಬಲ್ ಕ್ರೋಶದ ಮೇಲ್ಗಡೆ ಒಂದು ಲೇಯರ್ಗೆ ಮಾತ್ರ ಸ್ವಲ್ಪ ಕ್ರೋಶ್ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಲಾಕನ್ನು ಮಾಡಿ. ಈ ರೀತಿ ಆ ಒಂದು ಥ್ರೆಡ್ನ ತೊಗೊಂಬಂದಿರ್ತೀವಲ್ಲ ಅದನ್ನೇ ಎಳೆದ್ರೂ ಬರುತ್ತೆ. ಇಲ್ಲಾಂದರೆ ನಾರ್ಮಲ್ ನಾವು ಸಿಂಗಲ್ ಕ್ರೋಶ ಯಾವ ರೀತಿ ಲಾಕ್ ಮಾಡ್ತೀವೋ ಆ ರೀತಿ ಕೂಡ ಮಾಡಿದ್ರೆ ಬರುತ್ತೆ. ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ಒಂದು ಡಬಲ್ ಕ್ರೋಶ, ಎರಡನೇ ಸೇರಿ ಒಂದು ಮಾಡಿ, ಎರಡನೇ ಸೇರಿ ಒಂದು ಮಾಡಿ. ಇದು 5ನೇ ಡಬಲ್ ಕ್ರೋಶ. ಈಗ ಪಕ್ಕಕ್ಕೆ ಮತ್ತೆ ಡಬಲ್ ಕ್ರೋಶ ಹಾಕ್ಕೋಬೇಕು. ಹಾಕಿದ್ದೀನಿ. ಇವಾಗ ಈಗ ನಾನು ಈ ಒಂದು 2 ಡಬಲ್ ಕ್ರೋಶದ ಮಧ್ಯೆ ನಾನು ಲಾಕ್ ಮಾಡಬೇಕು. ಸೊ ಆವಾಗಲೇ ನಾವು ಒಂದು ಡಬಲ್ ಕ್ರೋಶ ಹಾಕಿದ್ದೀವಿ ಅಲ್ವಾ, ಈ ರೀತಿ ಮತ್ತೆ ಡಬಲ್ ಕ್ರೋಶ, ಇನ್ನೊಂದು ಡಬಲ್ ಕ್ರೋಶ ಹಾಕಿ ಮತ್ತೆ 3 ಚೈನ್ ಹಾಕ್ಬಿಟ್ಟು ಮತ್ತೆ ಈ ರೀತಿ 2 ಡಬಲ್ ಕ್ರೋಶದ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ತೊಗೊಂಬಂದು ಲಾಕ್ ಮಾಡ್ಕೊಳ್ಳಿ. 2 ಸಾರಿ ಪಿಕೋಟ್ ಆಯಿತು. ಈಗ ಲಾಸ್ಟಿಗೆ 8ನೇ ಡಬಲ್ ಕ್ರೋಶ. ಈ ರೀತಿ ಥ್ರೆಡ್ನ ಎಳ್ಕೊಂಬಂದು ಎರಡನೇ ಸೇರಿ ಒಂದು ಮಾಡಿ, ಎರಡನೇ ಸೇರಿ ಒಂದು ಮಾಡಿ. ಸೊ ಒಂದು ಚೈನ್ ಹಾಕ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ ಒಂದು ಚೈನ್ ಹಾಕಿದ್ನಲ್ಲ, ಇಲ್ಲೂ ಕೂಡ ಎಂಡಿಂಗು ಕೂಡ ಒಂದು ಚೈನ್ ಹಾಕ್ತಾಯಿದ್ದೀನಿ. ಸೊ ಇದ್ರ ರೀತಿ ಚೈನ್ ಹಾಕ್ಕೊಂಬಿಟ್ಟು ಮಾಡ್ಬೋದು, ಚೈನ್ ಇಲ್ಲದೇನೂ ಕೂಡ ಮಾಡ್ಕೋಬೋದು. ಅಕಸ್ಮಾತು ನಿಮಗೆ ಪಿಕೋಟ್ ಬೇಕು ಅಂತಂದರೆ ಸ್ಟಾರ್ಟಿಂಗ್ ನಾವು ಡಬಲ್ ಕ್ರೋಶ ಏನು ಹಾಕಿರ್ತೀವಲ್ಲ ಅದಕ್ಕೂ ಕೂಡ ನೀವು 3 ಚೈನ್ ಹಾಕ್ಕೊಂಬಿಟ್ಟು ಪಿಕೋಟ್ ಮಾಡ್ಕೋಬೋದು. ಸೊ ಇಲ್ಲಿ ನೀವು 2-3 ಸಾರಿ 3 ರೀತಿಯಲ್ಲಿ ಪ್ಯಾಟರ್ನ ಚೇಂಜ್ ಮಾಡ್ಕೋಬೋದು. ಸೊ ನೋಡಿ, ಈ ರೀತಿ ಡಿಸೈನ್ನ ಹಾಕ್ಕೋಬೇಕು. ತುಂಬ ಚೆನ್ನಾಗಿ ಕಾಣಿಸ್ತದೆ. ಇದು ಕ್ಯಾಮ್ರಾದಕ್ಕಿಂತನೂ ಕೂಡ ವಿಡಿಯೋದಲ್ಲಿಂತನೂ ಕೂಡ ಡೈರೆಕ್ಟಾಗಿ ನೋಡಿದರೆ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ನೋಡ್ಬೋದು ನೀವು, ಉಲ್ಟಾ ಇಟ್ಕೊಂಡ್ರೂ ಕೂಡ ಡಿಸೈನ್ ಅಷ್ಟು ನೀಟಾಗಿ ಕಾಣಿಸುತ್ತೆ. ಸೀದಾ ಇತ್ತು ಅಥವಾ ಉಲ್ಟಾನೋ ಆದರೂ ನೀವು ನೀಟಾಗಿ ಈ ಡಿಸೈನ್ ಕಾಣುತ್ತೆ. ನೋಡಿ, ಇಲ್ಲೇ 5 ಚೈನ್ ಹಾಕಿದ್ದೀವಲ್ಲ, ಇಲ್ಲಿ ನಾವು ಕುಚ್ಚನ್ನು ಕಟ್ಟೋಬೇಕು. ಸೊ ಇದೇ ರೀತಿ ನಾನು ಪೂರ್ತಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ನೀಟಾಗಿ ಕಾಣಿಸುತ್ತೆ ನಿಮಗೆ. ಸೊ ಪಿಕೋಟ್ ಅಂತೂ ನೀಟಾಗಿ ಕಾಣಿಸುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾವು ಏನು ಇದು ಮಾಡಿದ್ದೀವಲ್ಲ ಅಲ್ಲಿನೂ ಕೂಡ ನೀವು 3 ಚೈನ್ ಹಾಕ್ಬಿಟ್ಟು ಪಿಕೋಟ್ನ ಮಾಡ್ಕೋಬೋದು. ಅವಾಗ ಈ ಕಡೆ 3 ಆ ಕಡೆ 3 ಪಿಕೋಟ್ ಬರುತ್ತೆ. ನೋಡಿ, ಲಾಸ್ಟಿಗೆ ತನಕನೂ ನಾನು ಹಾಕ್ಬಿಟ್ಟು 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೆಲ್ಲ ನಾವು ಕುಚ್ಚನ್ನು ಕಟ್ಟಬೇಕು. ಸೊ ನಾನಿಲ್ಲಿ ಕುಚ್ಚಿಗೆ 150 ಎಳೆ ತೊಗೊಂಡು ಕಟ್ತಾಯಿದ್ದೀನಿ.
ಸೊ ನೋಡ್ಬೋದು ನೀಟಾಗಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದೆ ಡಿಸೈನು. ಸೊ ಸಿಂಪಲ್ಲಾಗಿ ಡಿಸೈನ್ ಬೇಕು ಅಂದವರಿಗೆ ಈ ರೀತಿ ಹಾಕಿ ಕೊಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ನಾನು ಕುಚ್ಚನ್ನ ಹಾಕ್ಬಿಟ್ಟು ತೋರಿಸ್ತೀನಿ ಫೈನಲಾಗಿ. ಸೊ ಫೈನಲಾಗಿ ನೋಡಿ ನಮ್ಮ ಡಿಸೈನ್ ರೆಡಿಯಾಗಿದೆ. ಸೊ ಇಲ್ಲಿ ನಾನು ಕುಚ್ಚಿಗೆ 157 ಹಾಕಿದ್ದೀನಿ. ಸೊ ಆವಾಗ ನಮಗೆ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು. ತುಂಬ ದಪ್ಪ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ತುಂಬ ಸಣ್ಣದಾಗಿ ಕಟ್ಕೊಂಡಿದ್ದೀನಿ ಕುಚ್ಚನ್ನು. ನೋಡ್ಬೋದು ಡಿಸೈನ್ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸೀರೆಗೆ ಒಂದ್ಸರಿ ಹಾಕ್ಬಿಟ್ಟು ನೋಡಿ, ಈ ಡಿಸೈನು ಸಿಂಪಲ್ ಆಗಿದೆ. ಹಾಗೆ ಬಿಗಿನರ್ಸ್ ಆರಾಮಾಗಿ 2 ಅವರಲ್ಲಿ ಹಾಕ್ಬಿಡ್ಬೋದು ಸೀರೆಗೆ ಇದನ್ನು. ಸೊ ಅಷ್ಟು ಚೆನ್ನಾಗಿದೆ, ತುಂಬ ಸಿಂಪಲ್ ಆಗಿದೆ ಡಿಸೈನು. ಈ ಒಂದು ರೀತಿ ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲ್ಲಾಗಿ ಕ್ಯೂಟಾಗಿ ಕಾಣಿಸುತ್ತೆ. ಸೊ ಇವತ್ತಿನ ಡಿಸೈನ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ನಾನು ಭಾಳ ದಿನದ ಆದಮೇಲೆ ಸೀರೆ ಕುಚ್ಚಿಂದು ಹಾಕ್ತಾಯಿದ್ದೀನಿ, ಸೊ ಕ್ಷಮೆ ಇರಲಿ. ಸೊ ತುಂಬ ಜನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಪ್ರತಿಯೊಂದು ವಿಡಿಯೋ ನಿಮಗೆ ಹಾಕಿದ ತಕ್ಷಣ ಸಿಗುತ್ತೆ. ಹಾಗೆ ನಿಮ್ಮ ಹೊಸ ಹೊಸ ವಿಡಿಯೋಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇವತ್ತಿನ ವಿಡಿಯೋಲಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಒಂದು ಅಬೇಕ ಕ್ರಿಯೇಷನ್ ಬ್ಲಾಗ್ಸು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಸೊ ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.